ಹಾಯ್ ಹಲೋ ಸ್ನೇಹಿತರೆ, ನಾವು ಮೊದಲನೇ ಪಾರ್ಟಲ್ಲಿ ಜೋಶ್ ಹೇಗೆ ಆತ್ಮಗಳ ಪ್ರಪಂಚಕ್ಕೆ ಹೋಗಿ ತನ್ನ ಮಗ ಡಾಲ್ಟನ್ ನ ಕಾಪಾಡ್ತಾನೆ ಅಂತ ನೋಡಿದ್ವಿ. ಜೊತೆಗೆ ಡಾಲ್ಟನ್ ಮತ್ತೆ ಜೋಶ್ ಆತ್ಮಗಳ ಪ್ರಪಂಚದಿಂದ ವಾಪಸ್ ಬರ್ಬೇಕಾದ್ರೆ ಜೋಶ್ ನ ದೇಹದಲ್ಲಿ ಇವನ ಆತ್ಮ ಬದಲಿಗೆ ಒಂದು ಮುದುಕಿಯ ಆತ್ಮ ಬಂದಿರುತ್ತೆ ಅಂತಾನು ನೋಡಿದ್ವಿ. ಅದಕ್ಕೆ ಆ ಮುದುಕಿ ಜೋಶ್ ನ ದೇಹ ಯೂಸ್ ಮಾಡ್ಕೊಂಡು ಏನೆಲ್ಲ ತೊಂದರೆಗಳು ಕೊಡ್ತಾಳೆ ಮತ್ತೆ ಜೋಶ್ ನ ಆತ್ಮಗಳ ಲೋಕದಿಂದ ವಾಪಸ್ ತರ್ತಾರ ಅನ್ನೋದೇ ಈ ಮೂವಿ ಕತೆ. ಈ ಮೂವಿಯಲ್ಲಿ ನಮ್ಗೆ ಎರಡು ಸ್ಟೋರಿ ಲೈನ್ ಹೇಳ್ತಾರೆ. ಒಂದು ಸ್ಟೋರಿ ಲೈನ್ ಅಲ್ಲಿ ಜೋಶ್ ನ ಬಾಲ್ಯದ ಜೀವನದ ಬಗ್ಗೆ ತೋರಿಸಿದ್ರೆ, ಇನ್ನೊಂದು ಸ್ಟೋರಿ ಲೈನ್ ಅಲ್ಲಿ ಪ್ರೆಸೆಂಟ್ ಕಥೆಯನ್ನ ತೋರಿಸ್ತಾರೆ. ಅಂದ್ರೆ ಜೋಶ್ ನ ಆತ್ಮಗಳ ಲೋಕದಿಂದ ಹೇಗ್ ವಾಪಸ್ ತರ್ತಾರೆ ಅಂತ ತೋರಿಸ್ತಾರೆ. ನೀವಿನ್ನು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ಮೊದಲು ಆ ಪಾರ್ಟ್ ನೋಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಆಗ ನಿಮ್ಗೆ ಕತೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಈ ಪಾರ್ಟ್ ಫಸ್ಟ್ ಪಾರ್ಟ್ ಗಿಂತನೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಈ ವಿವರಣೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಹಾರರ್ ಮೂವಿನ ಶುರು ಮಾಡೋಣ. ಈ ಮೂವಿ ಕತೆ 1986 ಅಲ್ಲಿ ಶುರು ಆಗುತ್ತೆ. ಅಂದ್ರೆ ಜೋಶ್ ನ ಬಾಲ್ಯದ ಕಥೆಯನ್ನ ತೋರಿಸ್ತಾರೆ. ಲೋರೆನ್ ಅವರ ಮನೆಯಲ್ಲಿ ಕೆಲವು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಡೀತಿರೋದ್ರಿಂದ ಕಾರ್ಲ್ ಮತ್ತೆ ಎಲಿಸ್ ಅನ್ನೋ ಇಬ್ರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಗಳನ್ನ ತನ್ನ ಮನೆಗೆ ಕರೆಸಿರ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ಜೋಶ್ ಜೊತೆಗೇನೆ ನಡೀತಾ ಇರ್ತವೆ. ಅದಕ್ಕೆ ಇವರಿಬ್ರು ಜೋಶ್ ನ ಒಂದು ಚೇರ್ ಮೇಲೆ ಕೂಡ್ಸಿ ಕೆಲವು ಪ್ರಶ್ನೆಗಳು ಕೇಳೋ ಮುಖಾಂತರ ಈ ಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಆಗ ಎಲಿಸ್ ಜೋಶ್ಗೆ ನಿನ್ ಜೊತೆ ಏನೇನ್ ಆಗ್ತಾ ಇದೆ ಅಂತ ವಿಸ್ತಾರವಾಗಿ ಹೇಳು ಅಂತ ಕೇಳಿದಾಗ ಜೋಶ್, ನಾನು ನನ್ನ ಬೆಡ್ ಮೇಲೆ ಮಲಗಿರೋದನ್ನ ನೋಡ್ತಾ ಇದ್ದೀನಿ. ನನ್ನ ಸುತ್ತಮುತ್ತ ತುಂಬಾನೇ ಕತ್ಲು ಇದೆ. ಆದ್ರೆ ಇಲ್ಲಿ ನಾನು ಒಬ್ನೇ ಇಲ್ಲ, ನನ್ನ ಜೊತೆ ಬೇರೆ ಯಾರೋ ಇದ್ದಾರೆ. ಅವರು ಪ್ರತಿದಿನ ನನ್ನ ಮೀಟ್ ಮಾಡೋಕೆ ಬಂದು ನಾನು ನಿನ್ನ ಫ್ರೆಂಡು ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲಿಸ್ ಅವರು ಯಾರು, ಇವಾಗ ಎಲ್ಲಿದ್ದಾರೆ ಅಂತ ಕೇಳಿದಾಗ ಜೋಶ್ ಏನು ಉತ್ತರ ಕೊಡಲ್ಲ. ಆಗ ಎಲಿಸ್ ಒಂದು ಪ್ಲಾನ್ ಮಾಡಿ, ನಾನು ಈ ಮನೆಯಲ್ಲಿ ಓಡಾಡ್ತಾ ಇರ್ತೀನಿ. ಒಂದ್ ವೇಳೆ ನಾನೇನಾದ್ರೂ ಅವ್ರ ಹತ್ರ ಹೋದ್ರೆ ವಾರ್ಮ್ ಅಂತ ಹೇಳು, ದೂರ ಹೋಗ್ತಿದ್ರೆ ಕೋಲ್ಡ್ ಅಂತ ಹೇಳು ಅಂತ ಹೇಳಿ ಒಂದು ವಾಯ್ಸ್ ರಿಸೀವರ್ ಡಿವೈಸ್ ತಗೊಂಡು ಮನೆ ಎಲ್ಲ ಓಡಾಡ್ತಾ ಇರ್ತಾಳೆ. ಹೀಗೆ ಎಲಿಸ್ ಮನೆಯಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಒಂದು ಜಾಗಕ್ಕೆ ಹೋದಾಗ ಜೋಶ್ ಕೋಲ್ಡ್ ಅಂತ ಹೇಳ್ತಾನೆ. ಇದು ಕೇಳಿ ಎಲಿಸ್ ಒಂದು ಏಣಿ ಹತ್ರ ಬರ್ತಿದ್ದಂಗೆ ಜೋಶ್ ವಾರ್ಮ್ ಅಂತ ಹೇಳ್ತಾನೆ. ಆಗ ಎಲಿಸ್ಗೆ ಗೊತ್ತಾಗಿ ಆ ಏಣಿ ಹತ್ಕೊಂಡು ಮೇಲೆ ಹೋಗ್ತಾಳೆ. ನಂತರ ಜೋಶ್ ನ ರೂಮಿಗೆ ಹೋಗಿ ಚೆಕ್ ಮಾಡ್ತಿರ್ಬೇಕಾದ್ರೆ ಕ್ಲೋಸೆಟ್ ನ ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ನೋಡಿ ಎಲಿಸ್ ಕ್ಲೋಸೆಟ್ ಹತ್ರ ಬರ್ತಿದ್ದಂಗೆ ಜೋಶ್ ವಾರ್ಮ್, ವಾರ್ಮರ್ ಮತ್ತೆ ವೆರಿ ಹಾಟ್ ಅಂತ ಹೇಳ್ತಾನೆ. ಇದರಿಂದ ಎಲಿಸ್ಗೆ ಕನ್ಫರ್ಮ್ ಆಗಿ ಆ ಎಂಟಿಟಿ ಕ್ಲೋಸೆಟ್ ಅಲ್ಲೇ ಇದೆ ಅಂತ ಗೊತ್ತಾಗಿ ಅದನ್ನ ಹೊರಗೆ ಕರೆಯೋಕೆ ಅಂತ ಒಳಗಡೆ ಕೈ ಹಾಕ್ತಾಳೆ. ಆದ್ರೆ ಆ ಎಂಟಿಟಿ ಇವಳ ಕೈಯನ್ನ ಸುಟ್ಬಿಡುತ್ತೆ. ಇದರಿಂದ ಹೊರಗೆ ಬಂದು ಆ ಎಂಟಿಟಿ ಯಾವ ಫ್ರೆಂಡ್ ಕೂಡ ಅಲ್ಲ, ಅದೊಂದು ಡಿಮನ್ ಅಂತ ಹೇಳ್ತಾಳೆ. ಆಗ ಲೋರೆನ್ ಜೋಶ್ ನ ಹೇಗಾದ್ರೂ ಮಾಡಿ ನೀವೇ ಕಾಪಾಡಬೇಕು ಅಂತ ಹೇಳಿದಾಗ ಎಲಿಸ್ ಜೋಶ್ ನ ಈ ಶಕ್ತಿಯಿಂದಾನೇ ಇವನ ನೆನಪುಗಳನ್ನ ಅಳಿಸೋಕಾಗೋದು ಅಂತ ಮತ್ತೆ ಒಂದು ಪ್ರಯೋಗವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಲೋರೆನ್ ಈ ಪ್ರಯೋಗ ಹೇಗ್ ಮಾಡೋದು ಅಂತ ಕೇಳಿದಾಗ ಜೋಶ್ ಎದ್ದು ಬನ್ನಿ ನಾನ್ ತೋರಿಸ್ತೀನಿ ಅಂತ ಒಂದು ಬಾಗಿಲನ್ನ ತೋರಿಸ್ತಾನೆ. ಆಗ ಆ ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗ್ತಾ ಇರುತ್ತೆ. ಇದನ್ನ ನೋಡಿ ಲೋರೆನ್ ನೀವ್ ಯಾವ ಪ್ರಯೋಗ ಬೇಕಾದ್ರೂ ಮಾಡಿ, ಆದ್ರೆ ಜೋಶ್ ಆದಷ್ಟು ಬೇಗ ಸರಿ ಹೋಗುವಂತೆ ಮಾಡಿ ಅಂತ ಹೇಳ್ತಾಳೆ. ನಂತರ ಸೀನ್ ಕಟ್ ಆಗಿ ರೆನಿ ಮತ್ತೆ ಒಬ್ಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಎಲಿಸ್ ಇವರ ಮನೆಯಲ್ಲೇ ಸತ್ತಿದ್ರಿಂದ ಪೊಲೀಸ್ ರೆನಿನ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ರೆನಿ ಎಲಿಸ್ ನ ಜೋಶ್ ಸಾಯಿಸಿಲ್ಲ, ಅವಳನ್ನ ಸಾಯಿಸಿದ್ದು ಒಂದು ಆತ್ಮ ಅಂತ ಹೇಳ್ತಾಳೆ. ಅದಕ್ಕೆ ಆಫೀಸರ್ ಎಲಿಸ್ ನ ಕುತ್ತಿಗೆ ಮೇಲೆ ಮನುಷ್ಯರ ಬೆರಳು ಗುರುತು ಸಿಕ್ಕಿವೆ, ಆದ್ರೆ ನೀವು ಜೋಶ್ ಸಾಯಿಸಿಲ್ಲ ಅಂತ ಹೇಳ್ತಿದ್ದೀರಾ. ಎನಿವೇ ಒಂದ್ಸರಿ ಫಾರೆನ್ಸಿಕ್ ರಿಪೋರ್ಟ್ ಬಂದ್ಮೇಲೆ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಇದಾದ್ಮೇಲೆ ರೆನಿ ತನ್ನ ಕುಟುಂಬ ಸಮೇತ ಲೋರೆನ್ ಅವರ ಮನೆಗೆ ಶಿಫ್ಟ್ ಆಗ್ತಾರೆ. ಬಿಕಾಸ್ ಇವರು ಇದ್ದಂತ ಮನೆಯಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿರುತ್ತೆ. ಜೊತೆಗೆ ಮಕ್ಕಳು ಕೂಡ ನಾವು ಅಜ್ಜಿ ಮನೆಯಲ್ಲಿ ಎಷ್ಟು ದಿನ ಇರ್ತೀವಿ ಅಂತ ಕೇಳಿದಾಗ ಜೋಶ್ ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಅಂತ ಹೇಳ್ತಾನೆ. ನಂತರ ಜೋಶ್ ಫಾಸ್ಟರ್ ಮತ್ತೆ ಡಾಲ್ಟನ್ ಗೆ ಮಲ್ಕೊಳ್ಳಿ ಅಂತ ಹೇಳಿ ಲೈಟ್ ಆಫ್ ಮಾಡ್ಕೊಂಡು ಹೊರಗೆ ಬರ್ತಾನೆ. ಆದ್ರೆ ಜೋಶ್ ಮತ್ತೆ ಫಾಸ್ಟರ್ ಹ್ಯಾಂಡ್ ಮೇಡ್ ಗ್ಲಾಸ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಜೋಶ್ ಬಂದು ಆಡಿದ್ದು ಸಾಕು, ಇವಾಗ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ನಾನು ನನ್ನ ಬಾಲ್ಯದಲ್ಲಿ ಮ್ಯಾಚ್ ಬಾಕ್ಸ್ ಇಂದ ಈ ರೀತಿ ಮಾಡಿ ಕಾಲ್ ಮಾಡ್ತಿದ್ದೆ, ನೀವ್ ಹೇಗ್ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ರೆನಿ ಮನೆಯಲ್ಲಿರೋ ಕೆಲಸನೆಲ್ಲ ಮಾಡಿ ಸುಸ್ತಾಗಿ ಕೂತಾಗ ಒಂದು ಮ್ಯೂಸಿಕ್ ಪ್ಲೇ ಆಗೋ ಶಬ್ದ ಕೇಳಬರುತ್ತೆ. ರೆನಿ ಅಲ್ಲಿಗೆ ಹೋಗಿ ನೋಡಿದಾಗ ಯಾರು ಇರೋದಿಲ್ಲ. ಅದಕ್ಕೆ ಆ ಮ್ಯೂಸಿಕ್ ಪ್ಲೇಯರ್ ನ ಆಫ್ ಮಾಡ್ತಾಳೆ. ನಂತರ ಕ್ಯಾಲಿ ರೂಮಿಗೆ ಬಂದು ಬೇಬಿ ಮಾನಿಟರಿಂಗ್ ಡಿವೈಸ್ ಆಕ್ಟಿವೇಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಪಿಯಾನೋ ಇಂದ ಒಂದು ಶಬ್ದ ಬರುತ್ತೆ. ಅದಕ್ಕೆ ಮತ್ತೆ ಕೆಳಗ್ ಬಂದು ನೋಡಿದಾಗ ಪಿಯಾನೋ ಹತ್ರ ಯಾರು ಕೂಡ ಇರೋದಿಲ್ಲ. ಅದೇ ಸಮಯಕ್ಕೆ ಕ್ಯಾಲಿ ಅಳೋದನ್ನ ಆ ಡಿವೈಸ್ ಅಲ್ಲಿ
ಅಲ್ಲಿ ಕೇಳಿ ಮೇಲೆ ಬಂದು ನೋಡಿದಾಗ ಕ್ಯಾಲಿ ತೊಟ್ಟಿಲಿಂದ ಕೆಳಗ್ ಬಿದ್ದಿರ್ತಾಳೆ. ಈ ವಿಷಯ ಜೋಶ್ಗೆ ಹೇಳಿದಾಗ ಕ್ಯಾಲಿ ತಾನಾಗೆ ತೊಟ್ಟಿಲಿಂದ ಕೆಳಗ್ ಬಿದ್ದಿರ್ಬೇಕು, ಇದರಲ್ಲಿ ಹೆದರುವಂತ ವಿಷಯ ಏನೂ ಇಲ್ಲ ಅಂತ ಹೇಳಿ ರೆನಿಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ಟಕ್ಕರ್ ಮತ್ತೆ ಸ್ಪೆಕ್ಸ್ ಎಲಿಸ್ ಅವರ ಮನೆಗೆ ಬಂದು ಟಕ್ಕರ್ ಎಲಿಸ್ ನ ಫೋಟೋ ನೋಡ್ತಿರ್ಬೇಕಾದ್ರೆ ಸ್ಪೆಕ್ಸ್ ಎಲಿಸ್ ಈ ಪ್ರಪಂಚದಲ್ಲಿ ಇಲ್ಲ ಅಂತ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಆ ಮನೆಯಲ್ಲಿರೋ ಒಂದು ರೂಮ್ ನ ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ನೋಡಿ ಇವರಿಬ್ರು ಕೆಳಗಡೆ ಹೋಗ್ಬೇಕಾದ್ರೆ ಅದೊಂದು ಬೇಸ್ಮೆಂಟ್ ರೂಮ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸ್ಪೆಕ್ಸ್ ನಾವು ಒಳಗ್ ಹೋಗೋದು ಸರಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ಟಕ್ಕರ್ ಲ್ಯಾಂಬರ್ಟ್ ಫ್ಯಾಮಿಲಿಗೆ ಸೇರಿದಂತ ಯಾವ್ದಾದ್ರು ಫೈಲ್ ಸಿಗಬಹುದು ಅಂತ ಇನ್ನು ಒಳಗೆ ಹೋಗ್ತಾರೆ. ಆಗ ಟಕ್ಕರ್ ಕೆಲವು ಡಿವಿಡಿಗಳು ಬಿದ್ದಿದ್ ನೋಡಿ ಅವುಗಳನ್ನ ಎತ್ತಿಡಬೇಕಾದ್ರೆ ಲ್ಯಾಂಬರ್ಟ್ ಫ್ಯಾಮಿಲಿಯ ಒಂದು ಡಿವಿಡಿ ಕಾಣಿಸುತ್ತೆ. ಈ ಡಿವಿಡಿಯಲ್ಲಿ ಮೂವಿ ಆರಂಭದಲ್ಲಿ ಎಲಿಸ್ ಜೋಶ್ ಜೊತೆ ಮಾಡಿದಂತ ಒಂದು ಸೆಷನ್ ನ ವಿಡಿಯೋ ಫುಟೇಜ್ ಇರುತ್ತೆ. ಅದರಲ್ಲಿ ಜೋಶ್ ಇವರನ್ನ ಬಿಟ್ಟು ಬೇರೆ ಯಾರ ಜೊತೆನೋ ಮಾತಾಡೋ ತರ ಕಾಣಿಸುತ್ತೆ. ಈ ಕಡೆ ಲೋರೆನ್ ಬುಕ್ ಓದ್ತಾ ಹಾಗೆ ಮಲ್ಕೊಂಡಿರ್ತಾಳೆ. ನಂತರ ಎಚ್ಚರ ಆಗಿ ಡಾಲ್ಟನ್ ಮತ್ತೆ ಫಾಸ್ಟರ್ ರೂಮ್ ಗೆ ಬಂದು ಡಾಲ್ಟನ್ ಮಲ್ಕೊಂಡಾಗ ಮತ್ತೆ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಡಾಲ್ಟನ್ ಅಜ್ಜಿ ನಿಮ್ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿದಾಗ ಲೋರೆನ್ ಅಲ್ಲಿಂದ ಹೊರ ಬಂದು ನೋಡ್ತಾ ಇರ್ತಾಳೆ. ಮನೆಯಲ್ಲಿ ಯಾರು ಕಾಣದೇ ಇದ್ದಾಗ ಒಂದು ಬೇಬಿ ಟ್ರಾಲರ್ ನ ಮ್ಯೂಸಿಕ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಲೋರೆನ್ ಆ ಮ್ಯೂಸಿಕ್ ಆಫ್ ಮಾಡಿ ಮನೆಯಲ್ಲಿ ಯಾರಾದ್ರೂ ಇರಬಹುದು ಅಂತ ಹುಡುಕ್ಬೇಕಾದ್ರೆ ಇವಳಿಗೆ ಯಾರು ಕಾಣೋದಿಲ್ಲ. ನಂತರ ಒಂದು ಕನ್ನಡಿ ಮುಂದೆ ನಿಂತು ಟ್ಯಾಬ್ಲೆಟ್ ಹಾಕೋತಿರ್ಬೇಕಾದ್ರೆ ಹಿಂದ್ಗಡೆ ಒಂದು ಮುದುಕಿ ಬಂದಿರೋದು ಕಾಣಿಸುತ್ತೆ. ಲೋರೆನ್ ಆ ಮುದುಕಿನ ಫಾಲೋ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಆ ಮುದುಕಿ ಕೂಡ ಅಲ್ಲಿಂದ ಡಿಸಪಿಯರ್ ಆಗಿ ಜೋಶ್ ಇವಳ ಎದುರುಗಡೆ ಬರ್ತಾನೆ. ಲೋರೆನ್ ಜೋಶ್ಗೆ ಆ ಮುದುಕಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಜೋಶ್ ಅಮ್ಮ ಆ ತರ ಏನೂ ಇಲ್ಲ, ಸುಮ್ನೆ ಏನೇನೋ ಹೇಳಿ ಹೆದರ್ಸೋಕ್ ಹೋಗ್ಬೇಡಿ, ಇಂಥ ವಿಷಯ ಅಪ್ಪಿತಪ್ಪಿಯು ರೆನಿಗೆ ಹೇಳಲೇಬೇಡಿ, ಯಾಕಂದ್ರೆ ಅವಳು ಮುಂಚೆನೆ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಹೇಳಿದಾಗ ಲೋರೆನ್ಗೆ ಅರ್ಥ ಆಗಿ ಇದು ಮೇ ಬಿ ನನ್ನ ಕನ್ಸೆ ಇರ್ಬೋದು ಅಂತ ಹೇಳ್ತಾಳೆ. ಮರುದಿನ ಬೆಳಿಗ್ಗೆ ರೆನಿ ಡಾಲ್ಟನ್ಗೆ ತಿಂಡಿ ಕೊಡ್ಬೇಕಾದ್ರೆ ಡಾಲ್ಟನ್ ನಂಗೊಂದು ಕೆಟ್ಟ ಕನ್ಸು ಬಿದ್ದಿತ್ತು. ಆಗ ಅಜ್ಜಿ ಬಂದು ನನ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಜ್ಜಿ ಹಿಂದೆ ಯಾರೋ ನಿಂತಿರೋ ತರ ನೋಡ್ದೆ. ಆ ಟೈಮ್ ಅಲ್ಲಿ ನಿದ್ದೆಯಿಂದ ಹೇಳ್ಬೇಕು ಅಂದಾಗ ನಂಗಾಗ್ಲಿಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಎದ್ದು ಹೊರಗಡೆ ಬಂದು ನೋಡಿದಾಗ ಅಪ್ಪ ಯಾರ ಜೊತೆನೋ ಮಾತಾಡ್ತಾ ಇದ್ರು, ಆದ್ರೆ ಅಪ್ಪ ನಿಂತಂತ ಜಾಗದಲ್ಲಿ ಬೇರೆ ಯಾರು ಇರ್ಲಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಜೋಶ್ ಬಂದು ಇವತ್ ಮಕ್ಕಳನ್ನ ಸ್ಕೂಲಿಗೆ ನಾನ್ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇಬ್ರು ಜೋಶ್ಗೆ ಒಂಥರ ಭಯದಲ್ಲಿ ನೋಡ್ತಾರೆ. ಇದಾದ್ಮೇಲೆ ಲೋರೆನ್ ಸ್ಪೆಕ್ಸ್ ಮತ್ತೆ ಟಕ್ಕರ್ ಹತ್ರ ಬಂದು ನಾವು ಯಾವ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಿಮ್ಮನ್ನ ಕರೆದಿದ್ವೋ ಆ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ, ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ. ಆಗ ಸ್ಪೆಕ್ಸ್ ಮತ್ತೆ ಟಕ್ಕರ್ ಲೋರೆನ್ಗೆ ಜೋಶ್ ನ ಒಂದು ಫೋಟೋವನ್ನ ತೋರಿಸ್ತಾರೆ. ಆ ಫೋಟೋವನ್ನ ಡಿಜಿಟಲೈಸ್ ಮಾಡಿದಾಗ ಬಾಲ್ಯದ ಜೋಶ್ ನ ಹಿಂದೆ ಇವಾಗಿನ ಜೋಶ್ ನಿಂತಿರೋದ್ ನೋಡಿ ಶಾಕ್ ಆಗ್ತಾರೆ. ಇವಾಗಿರೋ ಜೋಶ್ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ ಗೆ ಹೇಗ್ ಹೋದ ಅಂತ ಗೊತ್ತಾಗಲ್ಲ. ಅದಕ್ಕೆ ಲೋರೆನ್ ಈ ಟೈಮ್ ಅಲ್ಲಿ ಎಲಿಸ್ ಇದ್ರೆ ತುಂಬಾನೇ ಹೆಲ್ಪ್ಫುಲ್ ಇರ್ತಿತ್ತು ಅಂತ ಹೇಳ್ತಾಳೆ. ಆಗ ಸ್ಪೆಕ್ಸ್ ಎಲಿಸ್ ನ ಒಬ್ಬ ಫ್ರೆಂಡ್ ಗೆ ಕಾಲ್ ಮಾಡಿ ಕರೆಸ್ತಾನೆ. ಇವನ ಹೆಸರು ಕಾರ್ಲ್ ಅಂತ. ಮೂವಿ ಆರಂಭದಲ್ಲಿ ಕಾರ್ಲ್ ಮತ್ತೆ ಎಲಿಸ್ ಸೇರಿ ಜೋಶ್ಗೆ ಇದ್ದಂತ ಶಕ್ತಿಯಿಂದ ಅವನ ನೆನಪುಗಳನ್ನ ಅಳಸಾಕಿರ್ತಾರೆ. ಲೋರೆನ್ ಕಾಲ್ಗೆ ಹೇಗಾದ್ರೂ ಮಾಡಿ ಎಲಿಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದಾಗ ಕಾಲ್ ತನ್ನ ವಿಧಾನದಿಂದ ಕೆಲವು ಡೈಸ್ ಗಳ ಸಹಾಯದಿಂದ ಎಲಿಸ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಎಲಿಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಆ ರೂಮ್ ಅಲ್ಲಿನ ಲೈಟ್ ಗಳು ಆಟೋಮೆಟಿಕ್ ಆಗಿ ಆಫ್ ಆಗ್ತವೆ. ಕಾಲ್ ಕೇಳುವಂತ ಕೆಲವು ಪ್ರಶ್ನೆಗಳಿಗೆ ಎಲಿಸ್ ಆ ಡೈಸ್ ಗಳ ಮುಖಾಂತರ ಉತ್ತರ ಕೊಡ್ತಾ ಇರ್ತಾಳೆ. ಆಗ ಕಾಲ್ ನಿನ್ನ ಸಾಯಿಸಿದಂತ ಲೇಡಿ ಎಲ್ಲಿರ್ತಾಳೆ ಅಂತ ಕೇಳಿ ಆ ಡೈಸ್ ಗಳನ್ನ ಹಾಕಿದಾಗ ಅವರ್ ಲೇಡಿ ಆಂಜಲ್ಸ್ ಅನ್ನೋ ಪದಗಳು ಬೀಳುತ್ತವೆ. ಇದನ್ನ ನೋಡಿ ಲೋರೆನ್ ಇದು ನಾನ್ ಮುಂಚೆ ಕೆಲಸ ಮಾಡ್ತಿದ್ದಂತ ಆಸ್ಪತ್ರೆಯ ಹೆಸರು ದ ಲೇಡಿ ಆಫ್ ದಿ ಆಂಜಲ್ಸ್ ಅಂತ. ಆದ್ರೆ ಆ ಹಾಸ್ಪಿಟಲ್ ಇವಾಗ ಪಾಳು ಬಿದ್ದಿದೆ, ಅಲ್ಲಿ ಮನುಷ್ಯರ ಬದಲು ಇವಾಗ ದೆವ್ವಗಳು ವಾಸವಾಗಿದ್ದಾವೆ ಅಂತ ಹೇಳ್ತಾಳೆ. ನಂತರ ಈ 4 ಜನ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಆ ಆಸ್ಪತ್ರೆಗೆ ಬರ್ತಾರೆ. ಆಗ ಲೋರೆನ್ ತನ್ನ ಫ್ಲಾಶ್ ಬ್ಯಾಕ್ ಕಥೆಯನ್ನ ಹೇಳ್ತಾಳೆ. ಅಂದ್ರೆ ಲೋರೆನ್ ಈ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಾಗ ಪಾರ್ಕರ್ ಕ್ರೇನ್ ಅನ್ನೋ ಒಬ್ಬ ವ್ಯಕ್ತಿ ಐಸಿಯು ಅಲ್ಲಿ ಅಡ್ಮಿಟ್ ಆಗಿರ್ತಾನೆ. ಹೀಗೆ ಒಂದು ದಿನ ಲೋರೆನ್ ಜೋಶ್ನ ಕರ್ಕೊಂಡು ಆಸ್ಪತ್ರೆಗೆ ಹೋದಾಗ ಪಾರ್ಕರ್ ಕ್ರೇನ್ ಜೋಶ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಿಕಾಸ್ ಇವನ ಮಾನಸಿಕ ಸ್ಥಿತಿ ತುಂಬಾನೇ ಗಂಭೀರವಾಗಿರುತ್ತೆ. ಕೆಲವು ದಿನಗಳ ನಂತರ ಲೋರೆನ್ ಆ ವ್ಯಕ್ತಿಯನ್ನ ಮತ್ತೆ ಲಿಫ್ಟ್ ಅಲ್ಲಿ ನೋಡ್ತಾಳೆ. ಅದಕ್ಕೆ ನೀವು ರೆಸ್ಟ್ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಲೋರೆನ್ ಆ ವ್ಯಕ್ತಿಯನ್ನ ಕೇಳಿದಾಗ ಆ ವ್ಯಕ್ತಿ ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾನೆ. ಈ ವಿಷಯ ಲೋರೆನ್ ರಿಸೆಪ್ಷನಿಸ್ಟ್ ಗೆ ಹೇಳಿದಾಗ ಅವಳು ಆ ವ್ಯಕ್ತಿ ನಿನ್ನೆ ಬೆಳಿಗ್ಗೆನೆ ಬಿಲ್ಡಿಂಗ್ ಇಂದ ಕೆಳಗ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳ್ತಾಳೆ. ಅಂದ್ರೆ ಲೋರೆನ್ ಲಿಫ್ಟ್ ಅಲ್ಲಿ ಮಾತಾಡಿದ್ದು ಆ ವ್ಯಕ್ತಿಯ ಆತ್ಮ ಜೊತೆ. ಈ ಕಡೆ ಲೋರೆನ್ ಆ ಹಾಸ್ಪಿಟಲ್ ಅಲ್ಲಿರೋ ರೆಕಾರ್ಡ್ ರೂಮ್ ಗೆ ಹೋಗಿ ಚೆಕ್ ಮಾಡ್ಬೇಕಾದ್ರೆ ಆ ವ್ಯಕ್ತಿಯ ಒಂದು ಫೈಲ್ ಸಿಕ್ಬಿಡುತ್ತೆ. ಆ ಫೈಲ್ ಅಲ್ಲಿರೋ ಅಡ್ರೆಸ್ ನ ತಕೊಂಡು ಈ 4 ಜನ ಪಾರ್ಕರ್ ಕ್ರೇನ್ ನ ಮನೆಗೆ ಹೋಗ್ತಾರೆ. ಈ 4 ಜನ ಒಂದು ಕಿಟಕಿಯ ಮುಖಾಂತರ
ಮುಖಾಂತರ ಆ ಮನೆಯೊಳಗೆ ಹೋದಾಗ ತುಂಬಾನೇ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಆದ್ರೂ ಸ್ಪೆಕ್ಸ್ ಮತ್ತೆ ಟಕ್ಕರ್ ಮೇಲೆ ಇರುವಂತ ರೂಮ್ ಒಳಗೆ ಬಂದು ನೋಡಿದಾಗ ಆ ರೂಮ್ ಅಲ್ಲಿ ಕೆಲವು ಗೊಂಬೆಗಳು ಇರ್ತವೆ. ಇವರಿಬ್ರು ಅಲ್ಲಿರುವಂತ ಒಂದು ಸಣ್ಣ ಗೊಂಬೆ ಮನೆಯನ್ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿನ ಕೆಲವು ಟಾಯ್ಗಳು ಮೂವ್ ಆಗ್ತಾ ಇರ್ತವೆ. ಆಗ ಒಂದು ಚಿಕ್ಕ ಹುಡುಗಿ ಬೆಡ್ ಮೇಲೆ ಕೂತಿದ್ ನೋಡಿ ಅವಳ ಹತ್ರ ಹೋಗ್ತಿರ್ಬೇಕಾದ್ರೆ ಜಾಸ್ತಿ ಹೊತ್ತು ಇಲ್ಲಿ ಇರಬೇಡಿ, ಅವಳೇನಾದ್ರೂ ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ಸಾಯಿಸೋಕ್ ಹೇಳ್ತಾಳೆ ಅಂದಾಗ ಇವರಿಬ್ರು ಆ ರೂಮ್ ಇಂದ ಆಚೆ ಬರ್ತಾರೆ. ಆಗ ಆ ಹುಡುಗಿ ಕೂಡ ಅಲ್ಲಿಂದ ಡಿಸಪಿಯರ್ ಆಗ್ತಾಳೆ. ಕೆಳಗಡೆ ಕಾಲ್ ನಾವಿಲ್ಲಿ ಏನ್ ಹುಡುಕ್ತಾ ಇದೀವಿ ಎಲಿಸ್ ಅಂತ ಕೇಳಿದಾಗ ಡೈಸ್ ಗಳಲ್ಲಿ ಮೋರ್ಸ್ ಅಂತ ಬೀಳುತ್ತೆ. ಮೋರ್ಸ್ ಅಂದ್ರೆ ಸಾವು ಅಂತ ಅರ್ಥ. ಆಗ ಲೋರೆನ್ ಕೂಡ ಅಲ್ಲಿಗೆ ಬಂದು ಮಿಶೆಲ್ ಕ್ರೇನ್ ಮತ್ತೆ ಪಾರ್ಕರ್ ಕ್ರೇನ್ ನ ಒಂದು ಫೋಟೋ ನೋಡ್ತಿರ್ಬೇಕಾದ್ರೆ ಮೇಲಿರೋ ಒಂದು ಜೂಮರ್ ಲೈಟ್ ಲೋರೆನ್ ಮೇಲೆ ಬೀಳ್ತಾ ಇರುತ್ತೆ. ಕಾರ್ಲ್ ಇದನ್ನ ನೋಡಿ ತಕ್ಷಣ ಲೋರೆನ್ ನ ಕಾಪಾಡ್ತಾನೆ. ಈ ಶಬ್ದ ಕೇಳಿ ಸ್ಪೆಕ್ಸ್ ಮತ್ತೆ ಟಕ್ಕರ್ ಕೂಡ ಇಲ್ಲಿ ಓಡ್ ಬರ್ತಾರೆ. ಆ ಫೋಟೋದಲ್ಲಿರೋ ಲೇಡಿಯನ್ನೇ ಲೋರೆನ್ ತನ್ನ ಮನೆಯಲ್ಲಿ ನೋಡಿರ್ತಾಳೆ. ಅಂದ್ರೆ ಲೋರೆನ್ ಅವರ ಮನೆಯಲ್ಲಿ ಮಿಶೆಲ್ ಕ್ರೇನ್ ಮತ್ತೆ ಪಾರ್ಕರ್ ಕ್ರೇನ್ ಅನ್ನೋ ಎರಡು ಆತ್ಮಗಳು ಇರ್ತವೆ. ಆಗ ಕಾಲ್ ಡೈಸ್ ಗಳ ಮುಖಾಂತರ ನೀನ್ ಎಲಿಸ್ ಅಲ್ಲ ಅಂತ ಹೇಳಿದಾಗ ಅದರಲ್ಲಿ ನೋವು ಅಂತ ಬರುತ್ತೆ. ಅದೇ ಸಮಯಕ್ಕೆ ಎಲ್ಲ ಬಾಗಿಲುಗಳು ಕೂಡ ಕ್ಲೋಸ್ ಆಗ್ತವೆ. ಆಗ ಅಲ್ಲಿದ್ದಂತ ಒಂದು ಶೆಲ್ಫ್ ಇಂದ ಶಬ್ದಗಳು ಬಂದಾಗ ಆ ಶೆಲ್ಫ್ ನ ಸೈಡಿಗೆ ಮಾಡಿ ಒಳಗೆ ಹೋಗಿ ನೋಡ್ತಾರೆ. ಆ ಒಂದು ಸಣ್ಣ ರೂಮ್ ಅಲ್ಲಿ ಸುಮಾರು 15 ಮಹಿಳೆಯರನ್ನ ತಂದು ಸಾಯಿಸಿರ್ತಾರೆ. ಸ್ಪೆಕ್ಸ್ ಅಲ್ಲಿದ್ದಂತ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕೆಲವು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಗಳು ಇರ್ತವೆ. ಆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಅಲ್ಲಿ ಬ್ರೈಡ್ ಇನ್ ಬ್ಲಾಕ್ ಅನ್ನೋ ಹೆಡ್ಲೈನ್ ಗಳು ಇರ್ತವೆ. ಅಂದ್ರೆ ಈ ಬ್ರೈಡ್ ಇನ್ ಬ್ಲಾಕ್ ಅನ್ನೋ ವ್ಯಕ್ತಿನೇ ಈ 15 ಮಹಿಳೆಯರನ್ನ ತಂದು ಸಾಯಿಸಿರ್ತಾರೆ. ಹಾಗಾದ್ರೆ ಈ ಬ್ರೈಡ್ ಇನ್ ಬ್ಲಾಕ್ ಯಾರು, ಮಹಿಳೆಯರನ್ನೇ ತಂದು ಯಾಕೆ ಸಾಯಿಸ್ತಾ ಇದ್ರು ಅಂತ ತಿಳ್ಕೊಳ್ಳೋ ಮುಂಚೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಕಾಲ್ನ ಇನ್ವೆಸ್ಟಿಗೇಷನ್ ಇಂದ ಮಿಶೆಲ್ ಕ್ರೇನ್ ಅಂದ್ರೆ ಪಾರ್ಕರ್ ಕ್ರೇನ್ ನ ತಾಯಿ ಪಾರ್ಕರ್ಗೆ ಆ ರೀತಿ ಡ್ರೆಸ್ ಹಾಕೊಂಡು ಕೊಲೆಗಳನ್ನ ಮಾಡೋಕೆ ಹೇಳ್ತಾ ಇದ್ಲು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮಿಶೆಲ್ ಕ್ರೇನ್ಗೆ ಮತ್ತೆ ತನ್ನ ಬಾಲ್ಯದ ಜೀವನ ಬೇಕಾಗಿರೋದ್ರಿಂದ ಜೋಶ್ನ ಹಿಂದೆ ಬಿದ್ದಿರ್ತಾಳೆ ಅಂತಾನೋ ಗೊತ್ತಾಗುತ್ತೆ. ಅಂದ್ರೆ ಜೋಶ್ನ ದೇಹದೊಳಗೆ ಬಂದಿರೋ ಆತ್ಮ ಪಾರ್ಕರ್ ಕ್ರೇನ್ ನ ಆತ್ಮ ಆಗಿರುತ್ತೆ. ಈ ಕಡೆ ರೆನಿ ಲಾಂಡ್ರಿ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಆಫೀಸರ್ ಕಾಲ್ ಮಾಡಿ ಎಲಿಸ್ ಕುತ್ತಿಗೆ ಮೇಲೆ ಸಿಗದಂತ ಫಿಂಗರ್ ಪ್ರಿಂಟ್ ಮತ್ತೆ ಜೋಶ್ನ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇಲ್ಲ, ಇದರಿಂದ ಜೋಶ್ ಈ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಆಗಿದೆ ಅಂತ ಹೇಳ್ತಾನೆ. ರೆನಿ ಸ್ಟೇರ್ಸ್ ಮೇಲೆ ಕೂತಿರ್ಬೇಕಾದ್ರೆ ಬೇಬಿ ಟ್ರೋಲರ್ ಆಟೋಮೆಟಿಕ್ ಆನ್ ಆಗಿ ಇವಳ ಹತ್ರ ಬರುತ್ತೆ. ಇದರಿಂದ ಹೆದರಿ ಹಾಲ್ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಯಾರು ಕಾಣೋದಿಲ್ಲ. ಆದ್ರೆ ವಿತಿನ್ ಅ ಸೆಕೆಂಡ್ ಒಂದು ಲೇಡಿ ಸೋಫಾ ಮೇಲೆ ಕೂತು ಹಾಡ್ ಹೇಳ್ತಾ ಇರ್ತಾಳೆ. ರೆನಿ ಅವಳ ಹತ್ರ ಬರ್ತಿದ್ದಂಗೆ ಆ ಲೇಡಿ ಅಲ್ಲಿಂದ ಮಾಯವಾಗ್ತಾಳೆ. ನಂತರ ಬೇಬಿ ಮಾನಿಟರಿಂಗ್ ಡಿವೈಸ್ ಅಲ್ಲಿ ಅದೇ ಲೇಡಿ ವಾಯ್ಸ್ ಕೇಳಿ ಕ್ಯಾಲಿ ರೂಮ್ ಗೆ ಬಂದು ನೋಡಿದಾಗ ಕ್ಯಾಲಿ ಕೂಡ ಅಲ್ಲಿ ಇರೋದಿಲ್ಲ. ಕೆಳಗಡೆ ಬಂದು ಕ್ಯಾಲಿನ ಹುಡುಕ್ತಿರ್ಬೇಕಾದ್ರೆ ಆ ಲೇಡಿ ಬಂದು ರೆನಿಗೆ ಹುಡಿತಾಳೆ. ಇದರಿಂದ ರೆನಿ ಪ್ರಜ್ಞೆ ತಪ್ಪಿ ಕೆಳಗ್ ಬೀಳುತ್ತಾಳೆ. ಈ ಲೇಡಿ ಬೇರೆ ಯಾರು ಅಲ್ಲ, ನಾವು ಮುಂಚೆ ನೋಡಿದಂತ ಪಾರ್ಕರ್ ಕ್ರೇನ್ ನ ತಾಯಿ ಮಿಶೆಲ್ ಕ್ರೇನೇ ಆಗಿರ್ತಾಳೆ. ನಾನ್ ನಿಮ್ಗೆ ಮುಂಚೆನೆ ಹೇಳಿದಾಗೆ ಈ ಮನೆಯಲ್ಲಿ ತಾಯಿ ಮಗನ ಆತ್ಮಗಳು ಬಂದಿರ್ತವೆ. ಇದೆಲ್ಲ ಆದ್ಮೇಲೆ ಜೋಶ್ ಮನೆಗ್ ಬಂದು ನೋಡಿದಾಗ ರೆನಿ ಕೆಳಗ್ ಬಿದ್ದಿರೋದ್ ನೋಡಿ ಅವಳನ್ನ ಒಂದು ಸೋಫಾ ಮೇಲೆ ಹಾಕ್ತಾನೆ. ನಂತರ ಜೋಶ್ ರೆಸ್ಟ್ ರೂಮ್ ಗೆ ಬಂದು ನೋಡಿದಾಗ ಇವನ ಒಂದು ಹಲ್ಲು ಬೀಳುತ್ತೆ. ಇದನ್ನ ನೋಡಿ ನಾನ್ ಬದುಕ್ಬೇಕು, ನನ್ನ ಸಾಯಿಸ್ಬೇಡ ಅಂತ ಹೇಳಿದಾಗ ಮಿಶೆಲ್ ಹಾಗಿದ್ರೆ ನೀನು ಅವಳನ್ನ ಸಾಯಿಸ್ಬೇಕು ಅಂತ ಹೇಳ್ತಾಳೆ. ಇಲ್ಲಿ ಮಿಶೆಲ್ ಈ ಮಾತನ್ನ ಜೋಶ್ಗೆ ಹೇಳ್ತಿಲ್ಲ, ಬದಲಿಗೆ ಅವನ ದೇಹದಲ್ಲಿರೋ ಪಾರ್ಕರ್ ನ ಆತ್ಮಕ್ಕೆ ಹೇಳ್ತಾ ಇರ್ತಾಳೆ. ಅಂದ್ರೆ ಪಾರ್ಕರ್ ನ ಆತ್ಮ ಕೂಡ ಮಿಶೆಲ್ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಈ ಕಡೆ ರೆನಿಗೆ ಪ್ರಜ್ಞೆ ಬಂದಾಗ ತಕ್ಷಣ ಕ್ಯಾಲಿ ರೂಮ್ ಗೆ ಬಂದು ಅವಳನ್ನ ತಗೋತಾಳೆ. ನಂತರ ರೆನಿ ಜೋಶ್ಗೆ ಆ ಲೇಡಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಆ ತರ ಏನು ಇಲ್ಲ, ನಾನು ಕೂಡ ಆ ಆತ್ಮವನ್ನ ನೋಡಿದೀನಿ, ನಮ್ಮ ಹತ್ರ ಇರುವಂತ ಜೀವನ ಆ ಆತ್ಮದ ಹತ್ರ ಇಲ್ಲ, ಅದಕ್ಕೆ ಅದು ನಮ್ಮ ಸುತ್ತಮುತ್ತ ಓಡಾಡ್ತಾ ಇದೆ, ನಮ್ಮಿಂದ ಆ ಆತ್ಮಕ್ಕೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಅದನ್ನ ಇಗ್ನೋರ್ ಮಾಡೋದೇ ಒಳ್ಳೇದು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಪಿಯಾನೋ ಎಂದ ಒಂದು ಶಬ್ದ ಬರೋದನ್ನ ಕೇಳಿ ಇಬ್ರು ಕೆಳಗಡೆ ಬರ್ತಾರೆ. ಆಗ ರೆನಿ ಪಿಯಾನೋದಲ್ಲಿ ತನ್ನ ಫೇವರೇಟ್ ಸಾಂಗ್ ಪ್ಲೇ ಮಾಡ್ತಾಳೆ. ಆದ್ರೆ ಜೋಶ್ಗೆ ಆ ಹಾಡು ಯಾವುದು ಅಂತ ನೆನ್ಪೇ ಇರೋದಿಲ್ಲ, ಯಾಕಂದ್ರೆ ಅಲ್ಲಿರೋದು ಒರಿಜಿನಲ್ ಜೋಶ್ ಅಲ್ಲ. ಮರುದಿನ ರೆನಿ ಮಾರ್ಕೆಟ್ ಇಂದ ಮನೆಗೆ ಬರ್ತಿರ್ಬೇಕಾದ್ರೆ ಲೋರೆನ್ ಅಲ್ಲಿಗೆ ಬಂದು ನಿನ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಅವಳನ್ನ ಅಲ್ಲಿಂದ ದೂರ ಕರ್ಕೊಂಡು ಹೋಗ್ತಾಳೆ. ನಂತರ ಡಾಲ್ಟನ್ ನ ಕರ್ಕೊಂಡು ಬರೋಕೆ ಅಂತ ಜೋಶ್ ಆ ಪ್ರಪಂಚಕ್ಕೆ ಹೋದಾಗ ವಾಪಸ್ ಬಂದಿದ್ದು ಜೋಶ್ ಅಲ್ಲ, ಒಂದು ಸೀರಿಯಲ್ ಕಿಲ್ಲರ್ ನ ಆತ್ಮ ಜೋಶ್ ನ ದೇಹದೊಳಗೆ ಬಂದಿದೆ, ಅದಕ್ಕೆ ನೀನು ಮಕ್ಕಳು ಜೋಶ್ ಇಂದ ದೂರ ಇರಬೇಕು ಅಂತ ಹೇಳ್ತಾಳೆ. ಈ ಕಡೆ ಕಾಲ್ ಜೋಶ್ ಜೊತೆ ಮಾತಾಡಬೇಕು ಅಂತ ಬಂದಾಗ ಸ್ಪೆಕ್ಸ್ ಮತ್ತೆ ಟಕ್ಕರ್ ಆಡಿಯೋ ರಿಸೀವರ್ ಇಂದ ಇವರ ಮಾತುಗಳನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಕಾಲ್ ಬಂದು ಜೋಶ್ ನ ಭೇಟಿಯಾದಾಗ ಜೋಶ್ ನೀವು ಬರ್ತಿದ್ದೀರಾ ಅಂತ ಅಮ್ಮ ನಂಗೆ ಮುಂಚೆನೆ ಹೇಳಿದ್ರು ಅಂತ ಹೇಳ್ತಾನೆ. ಇಲ್ಲಿ ವಿಚಿತ್ರ ಏನಂದ್ರೆ ಲೋರೆನ್ ಜೋಶ್ ಜೊತೆ ಮಾತೇ ಆಡಿಲ್ಲ. ಇದೆಲ್ಲ ಕಾಲ್ಗೆ ಗೊತ್ತಿದ್ರು ಡಾಲ್ಟನ್ ಬಗ್ಗೆ ಕೆಲವು ಪ್ರಶ್ನೆಗಳು ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆದ್ರೆ ಜೋಶ್ ಕಾಲ್ನ ದೊಡ್ದು ಯಾಕೆಷ್ಟು ಅರ್ಜೆಂಟು, ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಮಾತಾಡೋಣ ಅಂತ ಹೇಳಿ ಕಾಲ್ಗೆ ಅಂತ ಕಾಫಿ ತಗೊಂಡ್ ಬರ್ತಾನೆ. ಆದ್ರೆ ಜೋಶ್ ಒಂದು ಕೈ
ಕೈ ಹಿಂದೆ ಇಟ್ಕೊಂಡಿರೋದ್ರಿಂದ ಆ ಕೈಯಲ್ಲಿ ಏನಿದೆ ಅಂತ ಕಾಲ್ ಕೇಳ್ತಾನೆ. ಅದಕ್ಕೆ ಜೋಶ್ ನೀವು ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ತುಂಬಾನೇ ಫಾಸ್ಟ್ ಅಂತ ಕೇಳಿದ್ದೆ, ಅದಕ್ಕೆ ಡೈಸ್ ಹಾಕಿ ನನ್ನ ಕೈಯಲ್ಲಿ ಏನಿದೆ ಅಂತ ನೀವೇ ಹೇಳಿ ಅಂತ ಹೇಳ್ತಾನೆ. ಆಗ ಕಾಲ್ ಜೋಶ್ ಕೈಯಲ್ಲಿ ಏನಿದೆ ಅಂತ ಕೇಳ್ತಾ ಪಾರ್ಕರ್ ಕ್ರೇನ್ ನ ಕೈಯಲ್ಲಿ ಏನಿದೆ ಅಂತ ಡೈಸ್ ಹಾಕ್ತಾನೆ. ಅದರಲ್ಲಿ ನೈಫ್ ಅಂತ ಬರುತ್ತೆ. ಕಾಲ್ ಪಾರ್ಕರ್ ಅಂತ ಹೇಳಿದ ತಕ್ಷಣ ಜೋಶ್ ನ ಮುಖದಲ್ಲಿದ್ದಂತ ನಗು ಹಾರ್ಕೊಂಡು ಹೋಗುತ್ತೆ. ಆಬ್ವಿಯಸ್ಲಿ ನಿಮ್ಗೆ ರೀಸನ್ ಏನು ಅಂತ ಗೊತ್ತಿರಲೇಬೇಕು. ಜೋಶ್ ಇದು ಕೇಳಿ ಕಾಲ್ ನ ಸಾಯಿಸೋಕೆ ಅಂತ ಅವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಶಬ್ದ ಕೇಳಿ ಹೊರಗಡೆ ಇದ್ದಂತ ಸ್ಪೆಕ್ಸ್ ಮತ್ತೆ ಟಕ್ಕರ್ ಒಳಗ್ ಬಂದು ಕಾಲ್ ನ ಕಾಪಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೂ ಜೋಶ್ ಬಿಡದೆ ಕಾಲ್ ನ ಸಾಯಿಸ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಲೋರೆನ್ ಮತ್ತೆ ರೆನಿ ಮನೆಗ್ ಬಂದು ಕಾಲ್ ಏನಾದ್ರೂ ಮನೆಗ್ ಬಂದಿದ್ನ ಜೋಶ್ ಅಂತ ಕೇಳಿ ಲೈಟ್ ಆನ್ ಮಾಡ್ತಾರೆ. ಆಗ ಜೋಶ್ ಇವರನ್ನ ಸಾಯಿಸೋಕೆ ಅಂತ ಇವರ ಹಿಂದೆ ಬೀಳ್ತಾನೆ. ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಲೋರೆನ್ ನ ಒಂದು ರೂಮ್ ಅಲ್ಲಿ ತಳ್ಳಿ ಆ ರೂಮ್ ನ ಬಾಗಿಲು ಮುಚ್ತಾನೆ. ನಂತರ ರೆನಿನ ಸಾಯಿಸಬೇಕು ಅಂತ ಇವಳು ಹಿಂದೆ ಬಿದ್ದು ಇವಳು ಕುತ್ತಿಗೆ ಒತ್ತಬೇಕಾದ್ರೆ ಡಾಲ್ಟನ್ ಬಂದು ಜೋಶ್ ನ ತಲೆಗೆ ಹೊಡಿತಾನೆ. ನಂತರ ರೆನಿ, ಡಾಲ್ಟನ್ ಮತ್ತೆ ಫಾಸ್ಟರ್ ಬೇಸ್ಮೆಂಟ್ ಗೆ ಹೋಗಿ ಬಚ್ಚಿಟ್ಕೋತಾರೆ. ಆಗ ಡಾಲ್ಟನ್ ನಾನು ಆತ್ಮಗಳ ಪ್ರಪಂಚಕ್ಕೆ ಹೋಗಿ ಅಪ್ಪನ್ನ ಕರ್ಕೊಂಡ್ ಬರ್ತೀನಿ ಅಂತ ರೆನಿಗೆ ಹೇಳ್ತಾನೆ. ಆದ್ರೆ ರೆನಿ ಮತ್ತೆ ಡಾಲ್ಟನ್ ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಡಾಲ್ಟನ್ ಗೆ ಬೇಡ ಅಂತ ಹೇಳ್ತಾಳೆ. ಆದ್ರೂ ಡಾಲ್ಟನ್ ನಂಗೆ ಏನು ಆಗಲ್ಲ ಅಂತ ಹೇಳಿ ಗ್ಲಾಸ್ ಫೋನ್ ತಕೊಂಡು ಆತ್ಮಗಳ ಪ್ರಪಂಚಕ್ಕೆ ಜೋಶ್ ನ ಹುಡ್ಕೊಂಡು ಹೋಗ್ತಾನೆ. ಈ ಕಡೆ ಕಾಲ್ ಸತ್ತಿರೋದ್ರಿಂದ ಇವನ ಆತ್ಮ ಕೂಡ ಇಲ್ಲಿಗೆ ಬಂದಿರುತ್ತೆ. ಆಗ ಜೋಶ್ ನ ನಿಜವಾದ ಆತ್ಮ ಇವನ ಹತ್ರ ಬಂದು ನಾನು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಆ ಆತ್ಮ ನನ್ನ ಫ್ಯಾಮಿಲಿಯನ್ನ ಸಾಯಿಸ್ಬಿಡುತ್ತೆ, ದಯವಿಟ್ಟು ನನ್ನ ವಾಪಸ್ ಹೋಗಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಕಾಲ್ ನಿನ್ನ ಇಲ್ಲಿಂದ ಆ ಪ್ರಪಂಚಕ್ಕೆ ಕಳ್ಸೋಕಾಗೋದು ಕೇವಲ ಎಲಿಸಿಂದ ಮಾತ್ರ ಸಾಧ್ಯ, ಅದಕ್ಕೆ ಅವಳನ್ನ ಆದಷ್ಟು ಬೇಗ ಹುಡುಕೋಣ ಅಂತ ಹೇಳ್ತಾರೆ. ಎಲಿಸ್ ನ ಹುಡ್ಕೊಂಡು ಕತ್ತಲೆ ಲೋಕದಲ್ಲಿ ಹಾಗೆ ಹೋಗ್ತಿರ್ಬೇಕಾದ್ರೆ ಜೋಶ್ ನ ಮುಂದೆ ಒಂದು ಆತ್ಮ ನಿಂತಿರುತ್ತೆ. ಈ ಆತ್ಮ ಜೋಶ್ಗೆ ಕಾಣದೆ ಕಾಲ್ಗೆ ಮಾತ್ರ ಕಾಣಿಸುತ್ತೆ. ನಂತರ ಈ ಆತ್ಮ ಇವರಿಗೆ ಒಂದು ದಾರಿಯನ್ನ ತೋರಿಸುತ್ತೆ. ಇವರಿಬ್ರು ಆ ದಾರಿನ ಫಾಲೋ ಮಾಡ್ಕೊಂಡು ಹೋದಾಗ ಜೋಶ್ ಮುಂಚೆ ಇದ್ದಂತ ಮನೆಯನ್ನ ನೋಡ್ತಾನೆ. ಅಲ್ಲಿ ಒಂದು ಆತ್ಮ ಬೇಬಿ ಮಾನಿಟರಿಂಗ್ ಡಿವೈಸ್ ಇಟ್ಕೊಂಡು ಕೆಲವು ಶಬ್ದಗಳು ಮಾಡ್ತಾ ಇರುತ್ತೆ. ಅದಕ್ಕೆ ಮೊದಲನೇ ಭಾಗದಲ್ಲಿ ರೆನಿ ಕೂಡ ಬೇಬಿ ಮಾನಿಟರಿಂಗ್ ಡಿವೈಸ್ ಅಲ್ಲಿ ಈ ಶಬ್ದನ ಕೇಳಿರ್ತಾಳೆ. ಆ ಆತ್ಮವನ್ನ ನೋಡಿ ಜೋಶ್ ಓಡ್ ಬಂದು ಬಾಗಿಲನ್ನ ತಡ್ತಾನೆ. ಆಗ ಒಳಗಡೆ ಇದ್ದಂತ ಜೋಶ್ ಹೊರಗೆ ಬಂದು ನೋಡಿದಾಗ ಅವನಿಗೆ ಯಾರು ಕೂಡ ಕಾಣೋದಿಲ್ಲ. ಅದಕ್ಕೆ ಮತ್ತೆ ಬಾಗಿಲನ್ನ ಹಾಕೊಂಡು ಒಳಗ್ ಹೋಗ್ತಾನೆ. ಒಳಗಡೆ ಕ್ಯಾಲಿ ಅಳೋ ಶಬ್ದ ಕೇಳಿ ಹೊರಗಿದ್ದಂತ ಜೋಶ್ ಆ ಡೋರ್ ನ ಓಪನ್ ಮಾಡ್ಕೊಂಡು ಒಳಗ್ ಬರ್ತಾನೆ. ಡೋರ್ ಓಪನ್ ಆಗಿರೋದ್ರಿಂದ ಡೋರ್ ಅಲಾರಂ ಕೂಡ ಆನ್ ಆಗಿರುತ್ತೆ. ಅದಕ್ಕೆ ಒಳಗಿದ್ದಂತ ಜೋಶ್ ಮತ್ತೆ ಕೆಳಗ್ ಬಂದು ಮನೆಯೆಲ್ಲ ಹುಡುಕ್ತಾನೆ. ಈ ಸೀಕ್ವೆನ್ಸ್ ಅಲ್ಲಿ ಮನೆಯೊಳಗಿದ್ದಂತ ಜೋಶ್ ನ ಸೀಕ್ವೆನ್ಸ್ ಏನಿದೆ ಅದು ಆಕ್ಚುಯಲ್ ಆಗಿ ಫಸ್ಟ್ ಪಾರ್ಟ್ ಅಲ್ಲಿ ನಡೆದಿರುವಂತ ಈವೆಂಟ್. ಅದಕ್ಕೆ ನೀವು ಫಸ್ಟ್ ಪಾರ್ಟ್ ನೋಡಿದ್ರೆ ಈ ಕತೆ ನಿಮ್ಗೆ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ. ಜೋಶ್ ಆ ಕತ್ತಲೆ ಲೋಕದಲ್ಲಿ ತುಂಬಾನೇ ಹಿಂದೆ ಹೋಗಿರ್ತಾನೆ, ಅಂದ್ರೆ ಪಾಸ್ಟ್ ಗೆ ಹೋಗಿರ್ತಾನೆ. ನಂತರ ಜೋಶ್ ಆ ಆತ್ಮ ಜೊತೆ ಫೈಟ್ ಮಾಡಬೇಕಾದ್ರೆ ಎಲಿಸ್ ಬಂದು ಆ ಆತ್ಮವನ್ನ ಅಲ್ಲಿಂದ ಓಡಿಸ್ತಾಳೆ. ಇದಾದ್ಮೇಲೆ ಜೋಶ್ಗೆ ನೀನ್ ಇರ್ಬೇಕಾದಂತ ಪ್ರಪಂಚ ಇದಲ್ಲ, ಜೊತೆಗೆ ಆ ಆತ್ಮಗಳು ಕೂಡ ಆ ಪ್ರಪಂಚದಲ್ಲಿ ಇರಬಾರ್ದು. ಈ ಕತ್ತಲೆ ಲೋಕದಲ್ಲಿ ಆ ಆತ್ಮಗಳ ಮನೆ ಇದೆ. ಆ ಮನೆಯಲ್ಲಿ ಆ ಆತ್ಮಗಳ ಎಲ್ಲ ನೆನಪುಗಳು ಇದಾವೆ. ನೀನು ಅಲ್ಲಿಗೆ ವಾಪಸ್ ಹೋಗ್ಬೇಕು ಅಂದ್ರೆ ಆ ನೆನಪುಗಳನ್ನ ನಾಶ ಮಾಡಬೇಕು ಅಂತ ಹೇಳಿದಾಗ ಜೋಶ್ ಆ ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಎಲಿಸ್ ಮೇ ಬಿ ನಾನು ಬೇರೆ ಜೋಶ್ ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತೆ ಸೀನ್ ಕಟ್ ಆಗಿ 1986 ನ ಟೈಮ್ ಲೈನ್ ಅನ್ನ ತೋರಿಸ್ತಾರೆ. ಇಲ್ಲಿ ಎಲಿಸ್ ಜೋಶ್ಗೆ ಕೆಲವು ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಪ್ರೆಸೆಂಟ್ ಅಲ್ಲಿರೋ ಜೋಶ್ ಪಾಸ್ಟ್ ಅಲ್ಲಿರೋ ಜೋಶ್ ಹತ್ರ ಬಂದು ನಂಗೆ ಆ ಮುದುಕಿ ಬಗ್ಗೆ ಏನು ನೆನಪಿಲ್ಲ, ಅವಳ ಮನೆ ಎಲ್ಲಿದೆ ಅಂತ ನಂಗೆ ತೋರ್ಸು ಅಂತ ಕೇಳಿದಾಗ ಪಾಸ್ಟ್ ಅಲ್ಲಿರೋ ಜೋಶ್ ಎದ್ ಬಂದು ಒಂದು ಬಾಗಿಲನ್ನ ತೋರಿಸ್ತಾನೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ಈ ಬಾಗಿಲನ್ನ ತೋರಿಸಿದಾಗ ಎಲಿಸ್ ಹೆದರ್ಕೊಂಡಿರ್ತಾಳೆ. ಆದ್ರೆ ಇವಾಗ ಜೋಶ್ ಆ ಬಾಗಿಲನ್ನ ಯಾರಿಗ್ ತೋರಿಸಿದ್ರು ಅಂತ ಗೊತ್ತಾಗಿರೋದ್ರಿಂದ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಬೇಸಿಕಲಿ ಜೋಶ್ ಅವರ ಮನೆಯಲ್ಲಿದ್ದಂತ ಒಂದು ಬೇಸ್ಮೆಂಟ್ ಅನ್ನ ತೋರಿಸಿರ್ತಾನೆ. ಈ 3 ಜನ ಬೇಸ್ಮೆಂಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮಿಶೆಲ್ ಕ್ರೇನ್ ಅವರ ಮನೆ ಸಿಕ್ಬಿಡುತ್ತೆ. ಹಾಗೆ ಮನೆ ಒಳಗ್ ಬಂದಾಗ ಬೆಡ್ ಮೇಲೆ ಒಂದು ಹುಡುಗಿ ಕೂತಿದ್ ನೋಡಿ ಅವಳ ಹತ್ರ ಬಂದಾಗ ತನ್ನ ತಲೆ ಮೇಲಿದ್ದಂತ ವಿಗ್ ಅನ್ನ ತೆಗೆದು ನನ್ನ ಹೆಸರು ಪಾರ್ಕರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮಿಶೆಲ್ ಪಾರ್ಕರ್ ಬಿಡಿಸಿದಂತ ಒಂದು ಡ್ರಾಯಿಂಗ್ ತಗೊಂಡ್ ಬಂದು ಪಾರ್ಕರ್ ಗೆ ಹೊಡಿತಾಳೆ. ಯಾಕಂದ್ರೆ ಮಿಶೆಲ್ ಪಾರ್ಕರ್ ನ ಹುಡುಗಿ ಅಂತ ಕನ್ಸಿಡರ್ ಮಾಡಿ ಅವನ ಮೇಲೆ ತುಂಬಾನೇ ಅತ್ಯಾಚಾರ ಮಾಡ್ತಾ ಇರ್ತಾಳೆ. ಮಿಶೆಲ್ ಕಾಲ್ ಮತ್ತೆ ಎಲಿಸ್ ನ ನೋಡಿ ಅವರನ್ನ ಹೊರಗಡೆ ತಳ್ಳಿ ಬಾಗಿಲನ್ನ ಕ್ಲೋಸ್ ಮಾಡ್ತಾಳೆ. ಮತ್ತೆ ಆ ರೂಮ್ ಅಲ್ಲಿ ಕೆಲವು ಮಹಿಳೆಯರ ಬಾಡಿಗಳು ನಿಂತಿರ್ತವೆ. ಜೋಶ್ ಮಿಶೆಲ್ ನ ಹುಡುಕ್ಬೇಕು ಅಂತ ಆ ಬಾಡಿಗಳಿಗೆ ಮುಚ್ಚಿದಂತ ಬಟ್ಟೆಗಳು ತೆಗೆದು ನೋಡ್ತಿರ್ಬೇಕಾದ್ರೆ ಮಿಶೆಲ್ ಬಂದು ಜೋಶ್ ನ ಸಾಯಿಸೋಕೆ ನೋಡ್ತಾಳೆ. ಆಗ ಎಲಿಸ್ ಪಾರ್ಕರ್ ನ ನೋಡಿ ಬಾಗಿಲ್ ತೆಗೆಯೋಕೆ ನಮ್ಗೆ ಸಹಾಯ ಮಾಡು, ನಾನು ನಿನ್ನ ಅವಳಿಂದ ಫ್ರೀ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಪಾರ್ಕರ್ ಕ್ರೇನ್ ನ ಆತ್ಮ ಇರುವಂತ ಜೋಶ್ ಬೇಸ್ಮೆಂಟ್ ನ ಬಾಗಿಲುಗಳನ್ನ ಒಡ್ಕೊಂಡು ರೆನಿನ ಸಾಯಿಸೋಕೆ ಅಂತ ಬರ್ತಾನೆ. ಅದೇ ಸಮಯಕ್ಕೆ ಸ್ಪೆಕ್ಸ್ ಮತ್ತೆ ಟಕರ್ಗೆ ಪ್ರಜ್ಞೆ ಬಂದು ಜೋಶ್ ನ ತಡೆಯೋಕೆ ಅಂತ ಬರ್ತಾರೆ. ಆದ್ರೆ ಈ ಆತ್ಮ ತುಂಬಾನೇ ಪವರ್ಫುಲ್ ಇರೋದ್ರಿಂದ ಇವರನ್ನೆಲ್ಲ ಹೊಡೆದು ಡಾಲ್ಟನ್ ನ ಸಾಯಿಸಬೇಕು ಅಂತ ಒಂದು ಹ್ಯಾಮರ್ ತಕೊಂಡು ಹೊಡಿಯೋಕೆ ಹೋಗ್ತಾನೆ. ಆಗ ಈ ಕತ್ತಲೆಯ ಲೋಕದಲ್ಲಿ ಎಲಿಸ್ ಒಳಗ್ ಬಂದು ಮಿಶೆಲ್ ನ ಒಂದು ಚೇರ್ ಇಂದ ಹೊಡೆದು ಸಾಯಿಸ್ಬಿಡ್ತಾಳೆ. ಮಿಶೆಲ್ ಸಾಯ್ತಿದ್ದಂಗೆ ಪಾರ್ಕರ್ ನ ಆತ್ಮ
ಇರೋ ಜೋಶ್ ಕೂಡ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಯಾಕಂದ್ರೆ ಪಾರ್ಕರ್ ನ ಆತ್ಮವನ್ನ ಮಿಶೆಲ್ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಮಿಶೆಲ್ ಸತ್ತಿರೋದ್ರಿಂದ ಪಾರ್ಕರ್ ನ ಆತ್ಮ ಕೂಡ ಫ್ರೀ ಆಗುತ್ತೆ. ಮಿಶೆಲ್ ನ ಸಾಯಿಸಿದ್ಮೇಲೆ ಎಲಿಸ್ ಜೋಶ್ ಮತ್ತೆ ಕಾಲ್ಗೆ ಇಲ್ಲಿಂದ ಆದಷ್ಟು ಬೇಗ ನಿಮ್ಮ ದೇಹದೊಳಗೆ ಹೋಗಿ ಅಂತ ಹೇಳಿದಾಗ ಕಾಲ್ ನಾನ್ ಹೇಗ್ ಹೋಗಕ್ಕಾಗತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಎಲಿಸ್ ನೀನ್ ಇನ್ನೂ ಸತ್ತಿಲ್ಲ ಕಾಲ್ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾಳೆ. ಆ ಮನೆಯಿಂದ ಆಚೆ ಬಂದಾಗ ಮತ್ತೆ ಕೆಲವು ಆತ್ಮಗಳು ಇವರ ಬಳಿ ಬರ್ತಾ ಇರ್ತವೆ. ಆಗ ಡಾಲ್ಟನ್ ಜೋಶ್ಗೆ ಅಪ್ಪ ಅಂತ ಕರೆದಾಗ ಡಾಲ್ಟನ್ ನ ವಾಯ್ಸ್ ಫಾಲೋ ಮಾಡ್ಕೊಂಡು ಅವನ ಬಳಿ ಬರ್ತಾರೆ. ಈ ಕಡೆ ರೆನಿ ಕೂಡ ಡಾಲ್ಟನ್ ಅಂತ ಕೂಗ್ತಿರ್ಬೇಕಾದ್ರೆ ಡಾಲ್ಟನ್ ತಂದಂತ ಗ್ಲಾಸ್ ಫೋನ್ ನ ದಾರದ ಸಹಾಯದಿಂದ ಈ 3 ಜನ ಮತ್ತೆ ತಮ್ಮ ತಮ್ಮ ದೇಹದೊಳಗೆ ವಾಪಸ್ ಬರ್ತಾರೆ. ರೆನಿಗೆ ಡಾಲ್ಟನ್ ನ ನೋಡಿ ಖುಷಿ ಆದ್ರೆ ಜೋಶ್ ನ ನೋಡಿ ಇನ್ನೂ ಅನುಮಾನ ಪಡ್ತಾಳೆ. ಆದ್ರೆ ಜೋಶ್ ಈ ಸರಿ ನಿಜವಾಗ್ಲೂ ವಾಪಸ್ ಬಂದಿರ್ತಾನೆ. ನಂತರ ಜೋಶ್ ನಾನು ನಿನ್ನ ರೀಚ್ ಆಗೋಕೆ ನನ್ನಿಂದ ಏನಾಗುತ್ತೋ ಎಲ್ಲ ಟ್ರೈ ಮಾಡಿದ್ದೆ, ಪಿಯಾನೋದಲ್ಲಿ ನಿನ್ನ ಫೇವರೇಟ್ ಸಾಂಗ್ ಕೂಡ ಬಾರಿಸಿದ್ದೆ ಅಂತ ಹೇಳ್ತಾನೆ. ಅಂದ್ರೆ ಒಂದ್ಸರಿ ಪಿಯಾನೋ ಬಾರಿಸಿದ್ದು ಬೇರೆ ಯಾರು ಅಲ್ಲ, ಅದು ಜೋಶೇ ಆಗಿರ್ತಾನೆ. ಆದ್ರೆ ಅದೆಲ್ಲ ಮಾಡ್ತಿರೋದು ಯಾವ್ದೋ ಒಂದು ಆತ್ಮ ಅಂತ ಅನ್ಕೊಂಡಿದ್ವಿ. ಈ ಎಲ್ಲಾ ಇವೆಂಟ್ ಗಳು ಆದ್ಮೇಲೆ ಜೋಶ್ ಮತ್ತೆ ಡಾಲ್ಟನ್ ನಮ್ಗಿರೋ ಈ ಶಕ್ತಿಯನ್ನ ಕಂಪ್ಲೀಟ್ ಆಗಿ ಮರೆಯೋ ತರ ಮಾಡಿ ಅಂತ ಕಾಲ್ಗೆ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಸ್ಪೆಕ್ಸ್ ಮತ್ತೆ ಟಕ್ಕರ್ ಒಂದು ಮನೆಗೆ ಬಂದು ನಿಮ್ಮ ಮಗಳಿಗೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಹುಡುಗಿ ನಿಮ್ಮ ಹಿಂದೆ ಇರೋ ಲೇಡಿ ಯಾರು ಅಂತ ಕೇಳ್ತಾಳೆ. ಬೇಸಿಕಲಿ ಈ ಹುಡುಗಿ ಎಲಿಸ್ ಬಗ್ಗೆನೆ ಮಾತಾಡ್ತಾ ಇರ್ತಾಳೆ. ನಂತರ ಎಲಿಸ್ ಮನೆ ಒಳಗೆ ಬಂದು ಎಲಿಸನ್ ಜೊತೆ ಮಾತಾಡ್ಬೇಕಾದ್ರೆ ಅವಳ ಹಿಂದೆ ಮತ್ತೆ ಒಂದು ಆತ್ಮ ಇರೋದನ್ನ ನೋಡ್ತಾಳೆ. ಮುಂದೆ ಈ ಕಥೆಯಲ್ಲಿ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.